ಶ್ರಾದ್ದ ಮುಗಿದು ಭೋಜನ ಎಲ್ಲ ಮುಗಿದ ಮೇಲೆ ಈ ಗಂಡ ಆ ಪಿಂಡ ಎಲ್ಲ ತಗೊಂಡೋಗಿ ತೀರ್ಥದಲ್ಲಿ ಅಥವಾ ಒಂದು ಪವಿತ್ರವಾದ ಪ್ರದೇಶದಲ್ಲಿ ಹಾಕಬೇಕಾಗಿರ್ತದಲ್ಲ, ಅದಕ್ಕೆ ಆತರ ಏನು ಹೇಳಿದ ಅಂದರೆ, ನೀತ್ವಾ ಪಿಂಡಾನ್ ಕ್ಷಿಪಸ್ವ ಅದ್ಯ ಸತ್ತೀರ್ಥೆ ಪರಮಾದರ, ಯಾವ್ದಾದ್ರು ಒಂದು ತೀರ್ಥ ಕ್ಷೇತ್ರದಲ್ಲಿ ತಗೊಂಡು ಹೋಗಿ ಆ ಪಿಂಡ ಎಲ್ಲ ವಿಸರ್ಜನೆ ಮಾಡು ಅಂತ ಅಂದುಬಿಟ್ಟ. ವಿರುದ್ಧವಾಗಿ ಹೇಳಬೇಕಾಗಿತ್ತು, ದೈವವಶಾತ್ ಏನು ಹೇಳಬೇಕಾಗಿತ್ತು ಸರಿಯಾಗಿ ಹೇಳಿಬಿಟ್ಟ. ಆಗ ಇವಳೇನು ಮಾಡಿಲ್ಲಂದ್ರೆ, ತಥೋಮಯ ಶೌಚಕೂಪೆ ನೀತ್ವ ಪಿಂಡಾ ವಿಸರ್ಜಿತ, ಆ ಪಿಂಡಗಳೆಲ್ಲ ತಗೊಂಡು ಶೌಚಕೂಪದಲ್ಲಿ ಹಾಕಿಬಿಟ್ಲು. ಆ ಗಂಡನಿಗೆ ಬಹಳ ದುಃಖ ಆಯಿತು, ಹಾಹಾಕಾರ ಮಾಡಿದ. ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಆ ಪಿಂಡಗಳನ್ನೆಲ್ಲ ಮನೆಯಿಂದ ಹೊರಗೆ ಹಾಕಬೇಡ ಅಂತಂದ ಮತ್ತೊಮ್ಮೆ. ಆಗ ಇವಳೇನು ಮಾಡಿದ್ಲು, ಆ ಶೌಚಕೂಪಕ್ಕೆ ಹೋಗಿ ಅಲ್ಲಿದ್ದ ಪಿಂಡಗಳನ್ನೆಲ್ಲ ತಗೊಂಡು ಬಂದು ಮತ್ತೆ ಹೊರಗೆ ತಗೊಂಡು ಹಾಕಿದ್ಲು. ಮತ್ತೆ ಆ ಗಂಡ ನನಗೇನು ಹೇಳಿದ, ಈ ಪಿಂಡಗಳಂತೂ ಹೇಗೂ ಹೊರಗೆ ತಂದಿದ್ದಿ, ಇನ್ನು ಇದನ್ನು ತೀರ್ಥಕ್ಷೇತ್ರಗಳಿಗೇನು ತೊಗೊಂಡೋಗಿ ಹಾಕಬೇಡ, ಅದು ಎಲ್ಲಿದ್ದಲ್ಲಿ ಅಲ್ಲೇ ಇರಲಿ ಅಂದ. ತದಾ ತೀರ್ಥೇ ಮಯಾಕ್ಷಿಪ್ತಾ ತೇ ಪಿಂಡಾ ಪರಮಾದರ, ಆ ಪಿಂಡಗಳೆಲ್ಲ ತಗೊಂಡೋಗಿ ಕೊನೆಗೊಮ್ಮೆ ಪವಿತ್ರವಾದಂತಹ ತೀರ್ಥಕ್ಷೇತ್ರದಲ್ಲಿ ನಾನು ಅತ್ಯಂತ ಭಕ್ತಿಯಿಂದ ಹಾಕಿ ಬಂದೆ. ಹೀಗೆ ಸಾಮಾನ್ಯವಾಗಿ ನನ್ನ ಕೈಯಿಂದ ಕೆಲಸ ಮಾಡಿಸುವಾಗ ಏನು ಕೆಲಸ ಆಗಬೇಕಾಗಿರ್ತದೋ ಅದಕ್ಕೆ ವಿರುದ್ಧವಾಗಿ ಹೇಳಿ ಅವನು ಮಾಡುತ್ತಿದ್ದ. ಅದು ಎಷ್ಟಂತ ಮಾಡಿಸ್ಲಿಕ್ಕೆ ಸಾಧ್ಯ? ಯಾವುದಾದ್ರೂ ಒಮ್ಮೆ ಬಾಯಿ ತಪ್ಪಿ ಮಾಡಬೇಕಾದ ಕೆಲಸ ಹಾಗೆ ಬಂದುಬಿಡೋದಲ್ಲ. ಹಾಗಾಗಿ ಯಾವತ್ತೂ ಮನೆಯಲ್ಲಿ ಒಂದು ಉದ್ವೇಗ. ಕೊನೆಗೊಮ್ಮೆ ನನ್ನ ಗಂಡನಿಗೆ ಭಾಳ ಬೇಜಾರಾಯಿತು. ಅವನೇನು ಮಾಡಿದ, ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಮನಸ್ಸು ಮಾಡಿಬಿಟ್ಟ. ನಾನೇನು ಮಾಡಿದೆ, ಗಂಡ ಬೇರೆಯವರನ್ನು ಮದುವೆ ಆಗ್ತಾನಲ್ಲ ಅಂತ ದುಃಖಿತರಾಗಿ ವಿಷ ತಗೊಂಡು ಪ್ರಾಣ ಬಿಟ್ಟುಬಿಟ್ಟೆ. ನನ್ನನ್ನು ಯಮಕಿಂಕರರು ಹಿಡಿದು ಕಟ್ಟಿಕೊಂಡು ಕರ್ಕೊಂಡು ಹೋದರು. ವಧ್ಯಮಾನ ಮಾಂ ನಿನ್ಯುಹೋ ಯಮಕಿಂಕರಾಹ, ಯಮದೇವರ ಲೋಕಕ್ಕೆ ನಾನು ಕರ್ಕೊಂಡು ಹೋದರು. ಯಮ ನನ್ನನ್ನು ನೋಡಿ ಚಿತ್ರಗುಪ್ತನನ್ನು ಕೇಳಿದೆ, ಈ ಸ್ತ್ರೀಯನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದೀರಲ್ಲ, ಇವಳು ಮಾಡಿದಂತಹ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ, ಇದೆಲ್ಲವನ್ನು ಕೂಡ ನಮಗೆ ವಿಸ್ತಾರವಾಗಿ ಹೇಳಿ, ಅವಳು ಏನು ಮಾಡಿದ್ದಾಳೆ ಅನ್ನೋದನ್ನು ಹೇಳಿ. ಚಿತ್ರಗುಪ್ತ ಹೇಳಿದ, ಅನಯಾತು ಶುಭಂ ಕರ್ಮ ಕೃತಂ ಕಿಂಚಿನ್ ನ ವಿದ್ಯತೆ, ಇವಳು ಮಾಡಿದ ಕೆಲಸ ಎಲ್ಲ ಅಶುಭ ಕರ್ಮನೇ, ಒಳ್ಳೆಯ ಕೆಲಸ ಇವಳು ಜೀವಮಾನದಲ್ಲಿ ಏನೂ ಮಾಡಲೇ ಇಲ್ಲ. ಯಾವಾಗಲೂ ತಾನು ಮಿಷ್ಟಾನ್ನವನ್ನು ಭೋಜನ ಮಾಡ್ತಿದ್ಲು, ಗಂಡನಿಗೆ ಒಂದಗಳು ಒಳ್ಳೆಯ ಭೋಜನವನ್ನು ಮಾಡಿಸಿದವಳಲ್ಲ. ತತಶ್ಚ ಬಗುಲೀಯೋನ್ಯಾಂ ಸವಿಷ್ಠಾದತ್ರ ತಿಷ್ಠತು, ಆದ್ರಿಂದ ಇವಳಿಗೆ ನಾವೀಗ ಕಠೋರವಾದಂಥ ಶಿಕ್ಷೆಯನ್ನು ಕೊಡಬೇಕು. ಅವಳು ತನ್ನ ಮಲಮೂತ್ರವನ್ನೇ ಸ್ವೀಕಾರ ಮಾಡಿಕೊಂಡು ಇಲ್ಲಿ ಬಿದ್ದಿರಲಿ. ಬಗುಲಿ ಅಂತಂದು ಯಾವುದೋ ಒಂದು ಪ್ರಾಣಿ, ಅದು ಹಿಂದಿಯಲ್ಲಿ ಅದಕ್ಕೆ ಏನಿದೆ ಅಂತ ನನಗೆ ಗೊತ್ತಾಗಲಿಲ್ಲ, ನೋಡಬೇಕಾಗಿತ್ತು ಎಲ್ಲಾದ್ರೂ ಸರಿ. ಆ ಯೋನಿಯಲ್ಲಿ ಅದು ಇವಳು ಹೋಗಿ ಹುಟ್ಟಿ ತನ್ನ ಮಲಮೂತ್ರ ವಿಸರ್ಜನವನ್ನೇ ತಿಂದುಕೊಂಡು ಬಿದ್ದಿರಲಿ. ಯಾಕೆಂದ್ರೆ ಗಂಡನನ್ನು ದ್ವೇಷ ಮಾಡ್ತಿದ್ಲು ಮತ್ತು ನಿತ್ಯವಾಗಿ ಕಲಹ ಮಾಡ್ತಿದ್ಲು. ಇದೆಲ್ಲ ಆದಮೇಲೆ ಮತ್ತೊಮ್ಮೆ ಸೂಕರಿ ಯೋನ್ಯಾಮ್, ಹಂದಿಯ ಜನ್ಮದಲ್ಲಿ, ಹೆಣ್ಣು ಹಂದಿಯ ಜನ್ಮದಲ್ಲಿ ಜನ್ಮ ತಾಳಲಿ. ತಸ್ಮಾತ್ ತಿಷ್ಠತು ಇಯಂ ಮಮ ಪಾಕಭಾಂಡೆ ಸದಾ ಭುಂಕ್ತೆ ಗುಪ್ತಂ ಚೈಕ ಯತಸ್ತತಃ, ಅಡುಗೆ ಮಾಡಿದ್ದನ್ನೆಲ್ಲ ಗುಪ್ತವಾಗಿ ತಾನೊಬ್ಬೇ ಸ್ವೀಕಾರ ಮಾಡ್ತಿದ್ಲು. ಅದರಿಂದ ಇವಳಿಗೆ ಸರಿಯಾದಂತಹ ಶಿಕ್ಷೆ ಆಗಬೇಕು. ಮೊದಲು ಬಗುಲಿ ಜನ್ಮ, ಆಮೇಲೆ ಒಮ್ಮೆ ಹಂದಿಯ ಜನ್ಮ, ಮುಂದೊಮ್ಮೆ ಇದೇ ದೋಷದಿಂದಾಗಿ ಅವಳು ಬೆಕ್ಕಿನ ಜನ್ಮವನ್ನು ತಾಳಲಿ. ಅಪತ್ಯ ಭಕ್ಷಿಣಿ, ಹೆಣ್ಣು ಬೆಕ್ಕು ತನ್ನ ಮರಿಗಳನ್ನು ತಾನೇ ಕಬಳಿಸ್ತು. ಹೀಗೆ ಆ ಥರದ ಜನ್ಮವನ್ನು ಅವಳು ತಾಳಲಿ. ಭರ್ತಾರಮುಖಿತ ಉದ್ದೇಶ್ಯ ಆತ್ಮಘಾತ ಕತಃ ಅನಯ, ಇವಳು ಕೊನೆಗೆ ಎಲ್ಲ ಅನ್ಯಾಯಗಳನ್ನು ಮಾಡಿ ತಾನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಲ್ಲ, ಆದ್ದರಿಂದ ಕೊನೆಗೊಮ್ಮೆ ಹೆಣ್ಣು ಹಂದಿಯ ಜನ್ಮ, ಬೆಕ್ಕಿನ ಜನ್ಮ ಎಲ್ಲ ಬಂದಾದ ಮೇಲೆ ಪ್ರೇತ ಜನ್ಮ ಬರಲಿ ಇವಳಿಗೆ. ತಸ್ಮಾತ್ ಪ್ರೇತ ಶರೀರೇಪಿ ತಿಷ್ಠತು ಏಕ ಅತಿ ನಿಂದಿತ, ಒಬ್ಬಂಟಿಯಾಗಿ ಪಿಶಾಚಿಯಾಗಿ ಕಾಡಿನಲ್ಲಿ ಸಂಚಾರ ಮಾಡಲಿ. ಮರುದೇಶ, ಯಾವುದೋ ಒಂದು ಕೆಟ್ಟ ಮರುಭೂಮಿಯಲ್ಲಿ ಸಂಚಾರ ಮಾಡಲಿ. ತತ್ತ ಪ್ರೇತ ಶರೀರಸ್ಥ ಚಿರಂ ತಿಷ್ಠತು ಇಯಂ ತತಃ ಊರ್ಧ್ವಂ ಯೋನಿತ್ರಯಂ ಚೇಷ ಭುನಕ್ತು ಅಶುಭಕಾರಿಣಿ. ಆವಾಗ ಕಲಹ ಹೇಳಿದ್ರು. ಆ ದೂತರು ಏನು ಮಾಡಿದ್ರು ಅಂದರೆ, ನನ್ನ ತೆಗೆದುಕೊಂಡು ಹೋಗಿ ಆ ಮರು ಪ್ರದೇಶಕ್ಕೆ, ಮರಳುಗಾಡಿನಲ್ಲಿ ನನ್ನನ್ನು ತಗೊಂಡೋಗಿ ಬಿಟ್ಟು ಬಂದ್ಬಿಟ್ರು. ಸಾಹಂ
ಪಂಚದಶ ಅಬ್ದಾನಿ ಪ್ರೇತದೇಹೆ ಸ್ಥಿತಾಕಿಲ. 15 ವರ್ಷ ಆಯ್ತು ಈಗ, ಅದೇ ಪಿಶಾಚ ಜನ್ಮದಲ್ಲೇ ಇದ್ದೇನೆ, ಹಾಗೆ ಸಂಚಾರ ಮಾಡಿಕೊಂಡಿದ್ದೇನೆ. ಯಾವತ್ತೂ ಹಸಿವೆ ನೀರಡಿಕೆಯಿಂದ ಒದ್ದಾಡ್ತಿರ್ತೇನೆ, ದುಃಖದಿಂದ ಪೀಡಿತಳಾಗಿರ್ತೇನೆ. ಕ್ಷುತ್ಪೀಡಿತ ನಿತ್ಯಂ ಶರೀರ ವಣಿಜಸ್ವಹಂ ಪ್ರವಿಶ್ಯ ದಕ್ಷಿಣೆ ಪ್ರಾಪ್ತ ಕೃಷ್ಣವೇಣ್ಯಾಸ್ತು ಸಂಗಮೆ. ಮುಂದೊಮ್ಮೆ ನನಗೆ ತೀವ್ರವಾದಂತಹ ಹಸಿವು ಇತ್ಯಾದಿಗಳು ತಡಿಲಿಕ್ಕಾಗದೆ ಕೃಷ್ಣವೇಣಿ ತೀರ, ಕೃಷ್ಣಾ ನದಿಯ ದಕ್ಷಿಣ ತೀರಕ್ಕೆ ನಾನು ಬಂದೆ. ಒಬ್ಬ ವ್ಯಾಪಾರಿಯ ಶರೀರದಲ್ಲಿ ಪ್ರವೇಶ ಮಾಡಿ, ಪ್ರವಿಶ್ಯ ವಣಿಜಸ್ವಹಂ ತತ್ತೀರಂ ಸಂಶಿತ ಯಾವತ್ ತಾವತ್ತಸ್ಯ ಶರೀರತಃ. ಆ ಕೃಷ್ಣವೇಣಿ ನದಿ ತೀರಕ್ಕೆ ನಾನು ಬಂದಾಗ ಅವನ ಶರೀರದಲ್ಲೇ ನಾನು ಇದ್ದೆ. ಆದರೆ ಆ ಸಂದರ್ಭದಲ್ಲಿ ಶಿವನ ದೂತರು ಮತ್ತು ವಿಷ್ಣುವಿನ ದೂತರು ಅವರು ನನ್ನನ್ನು ಆ ವ್ಯಾಪಾರಿಯ ಶರೀರದಿಂದ ಬಲಾತ್ಕಾರವಾಗಿ ಹೊರಗೆ ಎಳ್ಕೊಂಡು ಬಂದರು. ಶಿವ ವಿಷ್ಣು ಗಣೈ ದೂರಂ ಅಪಾಕೃಷ್ಟಾ ಬಲಾದಹಂ. ಆ ವ್ಯಾಪಾರಿಯ ಶರೀರದಿಂದ ನನ್ನನ್ನು ಅವರು ಹೊರಗೆ ತೆಗೆದು ಹಾಕಿದ ಮೇಲೆ ಮತ್ತೆ ನಾನು ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನನಗೆ ನೀನು ಭೇಟಿಯಾಗಿದ್ದಿ. ಇಲ್ಲಿ ತನಕ ನನ್ನ ಕಥೆ ಇದೆ. ನೀನು ತುಳಸಿಯಿಂದ ಕೂಡಿದಂತಹ ನೀರನ್ನು ಹರಿನಾಮಸ್ಮರಣ ಪೂರ್ವಕವಾಗಿ ನನ್ನ ಮೇಲೆ ಹಾಕಿದ್ದಿ. ಅದರಿಂದ ನನಗೆ ಪೂರ್ವಜನ್ಮದ ಸ್ಮರಣೆ ಎಲ್ಲ ಆಗಿದೆ. ಕಥಂ ಮುಕ್ತಾ ಭವಾಮ್ಯಹಂ, ನನಗೆ ಮುಕ್ತಿ ಆಗಬೇಕು ಈ ಪಿಶಾಚ ಜನ್ಮದಿಂದ. ಅದಕ್ಕೆ ಏನು ಮಾಡಬೇಕು? ಈಗಾಗಲೇ ಆ 3 ಜನ್ಮಗಳನ್ನು ಅನುಭವಿಸಿದ್ದೀನಿ, ಪ್ರಾಣಿ ಜನ್ಮಗಳನ್ನು. ಇದು ಕೊನೆಯ ಜನ್ಮ, ಪಿಶಾಚ ಜನ್ಮ. ಹಾಗಾಗಿ ನನ್ನನ್ನು ಉದ್ಧಾರ ಮಾಡುವ. ಅಲ್ಲಿಗೆ 4ನೇ ಸರ್ಗ, ಆನಂದ ರಾಮಾಯಣದ ಸಾರಕಾಂಡದ 4ನೇ ಸರ್ಗ ಮುಕ್ತಾಯ ಆಗಿದೆ. 5ನೇ ಸರ್ಗದಲ್ಲಿ ಆ ಧರ್ಮದತ್ತ ಮುಂದುವರೆದ ಅವಳಿಗೆ ಹೇಳಿದಂಥ ಮಾತಿದೆ. ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಭಗವಂತನ ಉಪಾಸನೆ ಮಾಡುವುದು ಅಥವಾ ದಾನಾದಿಗಳನ್ನು ಮಾಡುವುದು, ವ್ರತಾದಿಗಳನ್ನು ಮಾಡೋದ್ರ ಮೂಲಕ ಪಾಪಗಳೆಲ್ಲವೂ ಪರಿಹಾರ ಆಗ್ತವೆ. ನೀನು ಪ್ರೇತ ದೇಹದಲ್ಲಿ ಇದ್ದುಕೊಂಡು ಏನು ಕಷ್ಟಪಡ್ತಿದ್ದಿ, ಈ ಪಾಪಗಳು ಪರಿಹಾರ ಆಗಬೇಕಾದ್ರೆ ತೇಷು ನೈವ ಅಧಿಕಾರಿತ. ಇದೇ ಪ್ರೇತ ದೇಹದಲ್ಲಿ ಇದ್ದುಕೊಂಡು ನೀನು ಪುಣ್ಯಕರ್ಮಗಳನ್ನು ಮಾಡಬೇಕು ಅಂದ್ರೆ ನಿನಗೆ ಅಧಿಕಾರ ಇಲ್ಲ ಆ ಪ್ರೇತ ದೇಹದಲ್ಲಿ ಇದ್ದು ಮಾಡಲಿಕ್ಕೆ. ನಿನ್ನ ಈ ಕಷ್ಟಗಳನ್ನು ನೋಡಿ ನನ್ನ ಮನಸ್ಸಿಗೂ ಕೂಡ ಬಹಳ ಸಂಕಟ ಆಗಿದೆ. ನೈವ ನಿವೃತ್ತಿ ಮಾಯಾತಿ ಸ್ವಾಮ್ ಅನುಧೃತ್ಯ ದುಃಖಿತಾಂ. ನಿನ್ನ ಮನಸ್ಸಿಗೆ ಬಂದಂಥ ದುಃಖವನ್ನು ಪರಿಹಾರ ಮಾಡದೆ ನನಗೂ ಶಾಂತಿ ಸಿಗುವಂತಿಲ್ಲ. ಪಾತಕಂಚ ತವ ಅತಿ ಉಗ್ರಂ, ನಿನ್ನ ಪಾಪಗಳು ಬಹಳ ಭಯಂಕರವಾಗಿವೆ. ಸ್ವಲ್ಪ ಸ್ವಲ್ಪ ಪುಣ್ಯಗಳಿಂದ ನಿನ್ನ ಪ್ರೇತತ್ವವನ್ನು ಪರಿಹಾರ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಆದ್ದರಿಂದ ನಾನೇನು ಮಾಡ್ತೀನಿ ಅಂದರೆ, ಹುಟ್ಟಿದ ಆರಭ್ಯ ಇಲ್ಲಿ ತನಕ ಕಾರ್ತಿಕ ಮಾಸದ ವ್ರತ ಆಚರಣೆಯನ್ನು ಮಾಡಿದ್ದೇನಲ್ಲ, ಕಾರ್ತಿಕ ಮಾಸದಲ್ಲಿ ಯಾವ ವ್ರತ ಮಾಡಿದ್ದ ಅಂತ ಅವ್ನು ಸ್ಪಷ್ಟವಾಗಿ ಹೇಳಲಿಲ್ಲ. ಆದರೆ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದ್ದು, ಸೂರ್ಯೋದಯಕ್ಕಿಂತ ಮೊದಲು ಸ್ನಾನ ಮಾಡಿದ್ದು, ಆಮೇಲೆ ಕಾರ್ತಿಕ ಮಾಸದಲ್ಲಿ ಏಕಾದಶಿ ವ್ರತಾಚರಣೆ ಇತ್ಯಾದಿಗಳನ್ನು ಮಾಡಿದ್ದು, ಕೊನೆಗೆ ಸಾಯಂಕಾಲದ ಹೊತ್ತು ರಾತ್ರಿ ಹೊತ್ತು ಹರಿಜಾಗರಣೆ ಮಾಡ್ತಾ ಹರಿನಾಮಸ್ಮರಣೆ ಮಾಡಿದ್ದು ಇತ್ಯಾದಿ ಎಲ್ಲವನ್ನು ಕೂಡ ಅಲ್ಲಿ ಇಟ್ಕೊಳ್ಬಹುದು. ಅದೇನು ಪುಣ್ಯವನ್ನು ನಾನು ಸಂಗ್ರಹ ಮಾಡಿದ್ದೇನಲ್ಲ, ಹುಟ್ಟಿದ ಆರಭ್ಯ ಏನು ಸಂಗ್ರಹ ಮಾಡಿದ್ದೇನೆ, ಆ ಪುಣ್ಯದ ಅರ್ಧ ಭಾಗವನ್ನು ನಾನು ನಿನಗೆ ಕೊಡ್ತೇನೆ. ಯಾವುದೋ ಒಂದು ಪುಣ್ಯ, ಒಂದು ಕಡೆ ತೀರ್ಥಕ್ಷೇತ್ರಕ್ಕೆ ಹೋಗಿದ್ದು, ಒಂದು ದಾನ ಮಾಡಿದ ಪುಣ್ಯದಿಂದ ನಿನಗೇನು ಉಪಯೋಗ ಆಗೋದಿಲ್ಲ. ನಾನು ಮಾಡಿದ ಅರ್ಧ ಪುಣ್ಯವನ್ನು ನಿನಗೆ ಕೊಟ್ಟು ಬಿಡ್ತೇನೆ, ನಿನಗೆ ಸದ್ಗತಿ ಆಗಲಿ. ಕಾರ್ತಿಕ ಮಾಸದ ಆ ಪುಣ್ಯ ಏನಿದೆ ಅದಕ್ಕೆ ಸಮಾನವಾದಂಥ ಪುಣ್ಯ ಎಲ್ಲಿಯೂ ಕೂಡ ಇಲ್ಲ. ಯಜ್ಞದಾನಾನಿ ತೀರ್ಥಾನಿ ವ್ರತಾನ್ಯಪಿ ತಥೋ ಧ್ರುವಂ. ಆಗ ಮುದ್ದಲ ಋಷಿಗಳು ಹೇಳಿದರು. ಹೀಗೆ ಆ ಧರ್ಮದತ್ತ ಬ್ರಾಹ್ಮಣ ಹೇಳಿ ತನ್ನ ಕೈಯಲ್ಲಿದ್ದಂಥ ನೀರನ್ನು ತೆಗೆದುಕೊಂಡು ಅವಳ ಮೇಲೆ ಪ್ರೋಕ್ಷಣೆ ಮಾಡಿದ. ಮತ್ತೊಮ್ಮೆ ತುಳಸಿಯಿಂದ ಮಿಶ್ರಿತವಾದಂಥ ನೀರನ್ನು ಶ್ರಾವಯನ್ ದ್ವಾದಶಾಕ್ಷರಂ, ಭಗವಂತನ ವಾಸುದೇವ ದ್ವಾದಶಾಕ್ಷರವನ್ನು ಜಪ ಮಾಡ್ತಾ ಅವಳ ಮೇಲೆ ನೀರು ಹಾಕಿದ. ಅವಳ ಮೇಲೆ ಆ ನೀರು ಬಿದ್ದಾಗ ಅವಳಿಗೆ ಪ್ರೇತ ಜನ್ಮ ನಿವೃತ್ತವಾಯಿತು. ಅಗ್ನಿಯಂತೆ ಬೆಳಗುವಂತಹ ದಿವ್ಯವಾದಂತಹ ಶರೀರವನ್ನು ಅವಳು ಪಡೆದುಕೊಂಡು ಲಾವಣ್ಯೇನ ಯಥೋರ್ವಶಿ, ಊರ್ವಶಿಯಂತೆ ಸುಂದರಿಯಾಗಿದ್ದು ಆ ಬ್ರಾಹ್ಮಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು. ಸಂತೋಷದಿಂದ ಅವಳ ಕಂಠ ಬಿಗಿದಿತ್ತು. ಈ ಮುಂದಿನಂತೆ ಮಾತು ಹೇಳಿದ್ದವಳು, ನೀನು ನನ್ನನ್ನು ಈ ನರಕದಿಂದ ಪಾರು ಮಾಡಿದ್ದಿ. ಪಾಪ ಸಮುದ್ರದಲ್ಲಿ ನಾನೇನು ಬಿದ್ದು ತೊಲಗಾಡ್ತಾ ಇದ್ದೆ, ನನಗೆ ನೀನು ನೌಕೆಯಂತೆ ಬಂದು ಕಾಪಾಡಿದ್ದಿ. ಇತ್ತಂ ಸಾ ವದತಿ ವಿಪ್ರಂ ದದರ್ಶ ಆಯಾಂತ ಅಂಬರಾತ್. ಹೀಗೆ ಬ್ರಾಹ್ಮಣನಿಗೆ ಹೇಳಿ ಆಕಾಶದಲ್ಲಿ ಬಂದಂಥ ವಿಮಾನವೊಂದೊಂದು ನೋಡು ಅಂತ ಅವನಿಗೆ ತೋರಿಸಿದ್ಲು. ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ವಿಮಾನ ಬಂದಿತ್ತು. ವಿಮಾನಂ ಸುಂದರಂ ಯುಕ್ತಂ ವಿಷ್ಣು ರೂಪ ಧರೈಹಿ ಗಣೈಹಿ. ವಿಷ್ಣುವಿನ ದೂತರಲ್ಲಿಗೆ ಬಂದಿದ್ರು.
ಅವ್ರು ಹೇಗಿದ್ರು ಅಂದರೆ ಪ್ರತಿಯೊಬ್ಬರು ಕೂಡ ವಿಷ್ಣುವಿನ ರೂಪವನ್ನೇ ತಾಳಿದ್ರು. ಆ ವಿಮಾನದಲ್ಲಿದ್ದಂಥ ದೂತರು ಇವಳನ್ನ ಮೇಲೆ ಹಚ್ಚಿಸ್ಕೊಂಡ್ರು. ಪುಣ್ಯಶೀಲ ಸುಶೀಲಾದ್ಯೈಹಿ ಅಪ್ಸರೋ ಗಣ ಸೇವಿತ. ಅಲ್ಲಿ ಯಾರಿದ್ರಂದ್ರೆ ಆ ವಿಮಾನದಲ್ಲಿ ಪುಣ್ಯಶೀಲ ಸುಶೀಲ ಅಂತ ಅನ್ನೋದು ಇವೆರಡು ಹೆಸರಿದೆ. ದೇವತೆಗಳು ಭಗವಂತನ ದೂತರವರು. ನಾವು ಜಯ ವಿಜಯ ನಂದ ಸುನಂದ ಪ್ರಚಂಡ ಚಂಡ ಕುಮುದ ಕುಮುದಕ್ಷಣ ಅಂತ 8 ಜನ ನೋಡ್ತೇವಲ್ಲ, ಇವೆರಡು ಹೆಸರು ಆನಂದ ರಾಮಾಯಣದಲ್ಲಿ ಹೆಚ್ಚಾಗಿ ಬರ್ತದೆ. ಪುಣ್ಯಶೀಲ ಸುಶೀಲ ಅಂತಿಬ್ಬರು, ಅವರಿಬ್ಬರು ಭಗವಂತನ ದೂತರು. ಇವರೇ ರಾವಣ ಕುಂಭಕರ್ಣರಾಗಿ ಬಂದಿದ್ರು ಅಂತ ನಿನ್ನೆ ನಾವು ನೋಡಿದ್ವಿ. ಬಹುಶಃ ಜಯ ವಿಜಯರಿಗೆ ಪುಣ್ಯಶೀಲ ಸುಶೀಲ ಅಂತ ಹೆಸರು ಏನಾದರೂ ಇದ್ದಿರಬಹುದು. ಅಪ್ಸರೆಯರು ಕೂಡ ಅಲ್ಲಿದ್ರು. ಧರ್ಮದತ್ತನಿಗೆ ಅದನ್ನೆಲ್ಲ ನೋಡಿದ್ರೆ ಬಹಳ ಆಶ್ಚರ್ಯ ಆಯಿತು. ನೋಡಿ ಆ ಪುಣ್ಯಶೀಲ ಸುಶೀಲರನ್ನ ಆ ವಿಮಾನದಲ್ಲಿ ನೋಡಿ ಇಲ್ಲೇ ಈತ ನಮಸ್ಕಾರ ಮಾಡಿದ, ಅವರಿಗೆ ಸಾಕ್ಷಾಂಗ ನಮಸ್ಕಾರ ಮಾಡಿದ. ಆ ಪುಣ್ಯಶೀಲ ಸುಶೀಲ ಇಬ್ಬರು ಕೂಡ ಆ ನಮಸ್ಕಾರ ಮಾಡಿದಂತಹ ಬ್ರಾಹ್ಮಣನನ್ನು ಎಬ್ಬಿಸಿದರು. ಎಬ್ಬಿಸಿ ಈ ಮುಂದಿನಂತೆ ಮಾತು ಹೇಳಿದರು. ಬ್ರಾಹ್ಮಣ ಶ್ರೇಷ್ಠನೇ, ಯಾವತ್ತೂ ಕೂಡ ವಿಷ್ಣುವಿನ ಪೂಜೆಯಲ್ಲಿ ನೀನು ಆಸಕ್ತನಾಗಿದ್ದಿ, ದೀನರ ಬಗ್ಗೆ ದಲಿತರ ಬಗ್ಗೆ ನೀನು ಅನುಕಂಪ ತೋರಿದ್ದಿ, ಧರ್ಮಜ್ಞನಾಗಿದ್ದಿ. ನೀನು ಸಣ್ಣ ಹುಡುಗನಾಗಿದ್ದರಿಂದ ಇಲ್ಲಿಯ ತನಕ ಏನೇನು ಕಾರ್ತಿಕ ವ್ರತಗಳನ್ನು ಮಾಡಿದ್ದೆ, ಅದರ ಅರ್ಧವನ್ನು ಇವಳಿಗೆ ಕೊಟ್ಟಿಲ್ಲ. ನೀನು ಕೊಟ್ಟಿದ್ದರಿಂದಾಗಿ ನಿನ್ನ ಆ ಪುಣ್ಯ ದ್ವಿಗುಣ ಆಯ್ತು. ಈಗ ಇದನ್ನು ನಾವೇನು ತಿಳ್ಕೊಳ್ಬೇಕು, ಯಾವಾಗಾದ್ರೂ ಪುಣ್ಯವನ್ನು ಇನ್ನೊಬ್ರಿಗೆ ಕೊಟ್ಟು ಅಥವಾ ಯಾರಿಗಾದ್ರೂ ಒಬ್ರಿಗೆ ಏನಾದ್ರು ಒಳ್ಳೇದು ಮಾಡಬೇಕಾದ್ರೆ ನಮ್ಮದನ್ನು ನಾವು ಕಳ್ಕೋತೇವೆ ಅಂತ ಆಲೋಚನೆ ಮಾಡಬಾರ್ದು. ವ್ಯಯೇತತೆ ವರ್ಧತೆ ಇಲ್ಲ. ಉಳಿದೆಲ್ಲ ಧನಗಳು ಏನಿವೆ ಅಂತಂದರೆ ಬಂಗಾರ ಬೆಳ್ಳಿ ಇತ್ಯಾದಿ ಧನಗಳು ನಾವು ಖರ್ಚು ಮಾಡಿದಷ್ಟು ಅದು ಕರಗ್ತಾ ಹೋಗ್ತದೆ. ಆದರೆ ವಿದ್ಯಾ ಅನ್ನುವಂಥ ಧನ ಏನಿದೆ ವ್ಯಯೇಕೃತೆ ವರ್ಧತೆಯೇವ ನಿತ್ಯಂ, ನಿತ್ಯ ನಿತ್ಯ ಅದು ಬೆಳ್ಕೊಂಡು ಹೋಗ್ತಿರ್ತದೆ. ಅದಕ್ಕಾಗಿ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಕರೀತಾರೆ. ಅದು ಸಂಸ್ಕೃತದಲ್ಲೊಂದು ಸುಭಾಷಿತ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಗ್ಯಂ ನ ಚ ಭಾರಕಾರಿ ವ್ಯಯೇಕೃತೆ ವರ್ಧತೆಯೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ನೀವು ಬಂಗಾರ ಬೆಳ್ಳಿಯನ್ನು 1 ಚೀಲ 2 ಚೀಲಕ್ಕಿಂತ ಹೆಚ್ಚು ನಿಮ್ಮ ಹೆಗಲ ಮೇಲೆ ಹೊತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದು ಬಹಳ ಭಾರವಾಗುತ್ತೆ. ಆದರೆ ವಿದ್ಯಾಧನ ಅನ್ನೋದು ಭಾರ ಆಗುವಂಥದ್ದಲ್ಲ. ಆಮೇಲೆ ವಿದ್ಯಾಧನವನ್ನು ಯಾವ ಕಳ್ಳನೂ ಕದಿಯಲಾರ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ. ನಿಮ್ಮ ಸಂಪತ್ತಿಗೆ ಸರ್ಕಾರದವರು ಟ್ಯಾಕ್ಸ್ ಹಾಕುವುದು, ವಿದ್ಯಾಧನಕ್ಕೆ ಯಾರು ಟ್ಯಾಕ್ಸ್ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ನ ಚ ರಾಜಹಾರ್ಯಂ ನ ಭ್ರಾತೃಭಾಗ್ಯಂ. ಅಪ್ಪ ಮಾಡಿಟ್ಟಂಥ ಸಂಪತ್ತನ್ನು ಮಕ್ಕಳಾದವರು ಹಂಚ್ಕೋತಾರೆ, ಬೇಕಾದಕ್ಕಾಗಿ ಜಗಳ ಮಾಡ್ತಾರೆ, ಬೇಕಾದಕ್ಕಾಗಿ ಕೋರ್ಟ್ನಲ್ಲಿ ಕಟ್ಲೆನೂ ಓಡ್ತಾರೆ. ಆದರೆ ವಿದ್ಯಾಧನ ಏನಿದೆ ಇದನ್ನು ಮಕ್ಕಳು ತಾವು ಶ್ರಮಪಟ್ಟು ಕಲಿಬೇಕೇ ಹೊರತು ಅದನ್ನು ಅಪ್ಪನ ಆಸ್ತಿ ಅಂತ ಅದನ್ನು ಹಂಚ್ಕೊಳ್ಳಿಕ್ಕೆ ಬರೋದಿಲ್ಲ. ವ್ಯಯೇಕತೆ ವರ್ಧತೆ. ಎಷ್ಟು ನೀವು ಖರ್ಚು ಮಾಡ್ತಿರ್ತೀರಿ, ಎಷ್ಟು ಮತ್ತೊಬ್ಬರಿಗೆ ಹೇಳಿಕೊಡ್ತೀರಿ, ಅಷ್ಟು ಮತ್ತಷ್ಟು ಇದು ಬೆಳ್ಕೊಂಡು ಹೋಗ್ತಿರ್ತದೆ. ಅದಕ್ಕಾಗಿ ವಿದ್ಯಾಧನ ಏನಿದೆ ಅದನ್ನು ಎಲ್ಲ ಧನಕ್ಕಿಂತಲೂ ಪ್ರಧಾನ ಅಂತ ಹೇಳ್ತಾರೆ. ಅದರಲ್ಲೂ ವಿದ್ಯಾಧನ ಅಂದರೆ ಬ್ರಹ್ಮವಿದ್ಯಾ ಅನ್ನುವಂಥ ಧನ, ತತ್ವಜ್ಞಾನ ಅನ್ನುವಂಥ ಧನ ಏನಿದೆ ಅದು ಉಳಿದ ವಿದ್ಯೆಗಳಲ್ಲಿ ಎಲ್ಲರಿಗೂ ಕೂಡ ಶ್ರೇಷ್ಠವಾದದ್ದು. ಹಾಗಾಗಿ ನೀನು ನಿನ್ನ ಅರ್ಧ ಪುಣ್ಯವನ್ನೇನು ಅವಳಿಗೆ ಕೊಟ್ಟಿದೆಯಲ್ಲ, ಆ ಕಾರಣದಿಂದಾಗಿ ನಿನ್ನ ಇದ್ದ ಪುಣ್ಯವೆಲ್ಲ ದುಪ್ಪಟ್ಟಾಗಿದೆ. ಅವಳ ಹಿಂದಿನ 100 ಜನ್ಮಗಳಿದ್ದಂಥ ಪಾಪ ಎಲ್ಲವೂ ಕೂಡ ಕರಗಿ ಹೋಗಿದೆ. ಸ್ನಾನೈರೇವ ಗತಂ ಪಾಪಂ ಯದಶ್ಚಾಹ ಪೂರ್ವಕರ್ಮಜಂ ಹರಿಜಾಗರಣಾದ್ಯಶ್ಚ ವಿಮಾನಮಿದಮಾಗತಂ. ನೀನು ಕಾರ್ತಿಕ ಸ್ನಾನವನ್ನು ಮಾಡೋದ್ರ ಮೂಲಕ ಅವಳಿಗೇನು ಪುಣ್ಯ ಕೊಟ್ಟಿದ್ದಿ, ಆ ಪುಣ್ಯದಿಂದಾಗಿ ಅವಳು ಹಿಂದೆ ಮಾಡಿದಂಥ ಪಾಪ ಎಲ್ಲ ಕರಗಿ ಹೋಗಿದೆ. ಆಮೇಲೆ ಈ ವಿಮಾನ ಹಾಕುವಂತ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂದರೆ ಜಾಗರಣ ಸಂಕೀರ್ತನಾದಿಗಳನ್ನು ನೀನು ಮಾಡಿದ್ದೆಲ್ಲ, ಅದ್ರ ಪುಣ್ಯ ಅವಳಿಗೆ ಕೊಟ್ಟಿದ್ದೆಲ್ಲ. ಆ ಪುಣ್ಯದಿಂದಾಗಿ ಈಗ ವೈಕುಂಠ ಲೋಕದಿಂದ ವಿಮಾನ ಬಂದಿದೆ. ಈಗ ನಾವು ಅವಳನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀವಿ. ಮತ್ತು ಅವಳಿಗೆ ಅಂತ ಸುಂದರವಾದ ರೂಪ ಯಾಕೆ ಬಂತು ಅಂದರೆ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡಿದ್ದೆಲ್ಲ ನೀನು, ಅದನ್ನು ಅವಳಿಗೆ ಕೊಟ್ಟಿದ್ದೆಲ್ಲ. ಆ ಕಾರಣದಿಂದ ಇದನ್ನೆಲ್ಲ ಗಮನಿಸಬೇಕು. ಕಾರ್ತಿಕ ಮಾಸದಲ್ಲಿ ದೀಪ ದಾನ ಮಾಡೋದು, ಮತ್ತು ದೀಪಗಳನ್ನು ಭಗವಂತನ ಎದುರಿಗೆ ಹಚ್ಚಿಡುವುದು, ಮತ್ತು ನದಿ ಸರೋವರಾದಿಗಳಲ್ಲಿ ದೀಪಗಳನ್ನು ತೇಲಿ ಬಿಡುವುದು, ಇವೆಲ್ಲ ಕೆಲವು ಸಂಪ್ರದಾಯಗಳು. ನೀನು ದೀಪದಾನವನ್ನು ಮಾಡಿದಂತಹ ಪುಣ್ಯದಿಂದ ಸಂಪಾದನೆ ಮಾಡಿದ್ದನ್ನು ಅವಳಿಗೇನು ಕೊಟ್ಟಿದ್ದಿ, ಆ ಪುಣ್ಯವನ್ನು ಅವಳು ಪಡ್ಕೊಂಡು ಇಂಥ ದಿವ್ಯವಾದಂಥ ರೂಪವನ್ನು ಪಡ್ಕೊಂಡಿದ್ದಾಳೆ. ಮಾಡಿದವನಿಗೇನು ಪುಣ್ಯ ಅಂತ ನಾವು ಇನ್ನೂ ಆಲೋಚನೆ ಮಾಡಬೇಕು. ಅವಳು ಪಡ್ಕೊಂಡವಳಿಗೆ ತಾನೇನೂ ಮಾಡದೆ ಅವನಿಂದ ಪಡ್ಕೊಂಡವಳಿಗೆ ಎಷ್ಟು ಪುಣ್ಯ ಬಂತು, ಸ್ವಯಂ ಮಾಡಿದವನಿಗೆ ಇನ್ನೇನು ಬಂದಿರಬೇಡ. ಮತ್ತೆ
ತುಳಸಿ ಪೂಜನಾದಿಗಳನ್ನು ಮಾಡಿದಲ್ಲ, ತುಳಸಿ ಹೂವು ಇತ್ಯಾದಿಗಳನ್ನ ಸಂಗ್ರಹ ಮಾಡಿಕೊಂಡು ಭಗವಂತನ ಪೂಜೆಯನ್ನು ಮಾಡಿದಲ್ಲ, ಅದಕ್ಕಾಗಿ ಅವಳು ಸಿಕ್ಕಂಥ ಫಲ ಏನಂದ್ರೆ ವಿಷ್ಣು ಸಾನ್ನಿಧ್ಯ. ಕೊನೆಗೆ ಭಗವಂತನ ಸಾನ್ನಿಧ್ಯವನ್ನೇ ಅವಳು ತಲುಪ್ತಾಳೆ. ಹಾಗಾದ್ರೆ ನನ್ನ ಗತಿ ಏನು ಅಂತ ಇವನಿಗೆ ಅನಿಸಿರ್ಬೋದು ಮನಸ್ಸಿನಲ್ಲಿ. ಅಷ್ಟೆಲ್ಲ ಪಾಪ ಮಾಡಿದವಳು ನನ್ನ ಕಡೆಯಿಂದ ಪುಣ್ಯ ತಗೊಂಡವಳಿಗೆ ಇಷ್ಟೆಲ್ಲ ಅನುಕೂಲ ಆಗಿರ್ಬೇಕಾದ್ರೆ ಮತ್ತು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಕ್ಕೆ ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಿಲ್ಲ ಅಂತ ಅವನಿಗೆ ಅನಿಸಿದ್ದಿರಬೇಕು. ಅದನ್ನು ತಿಳ್ಕೊಂಡಂಥವ್ರು ಅವ್ರು ಏನು ಹೇಳಿದರು ಅಂದರೆ, ಇದೊಂದು ಜನ್ಮ ನಿನಗೆ, ಈ ಜನ್ಮ ಕಳೀಲಿ, ಇನ್ನೂ ಪ್ರಾರಬ್ಧ ಕರ್ಮ ಇದೆ ನಿನಗೆ. ಕೆಲವೊಮ್ಮೆ ಕಡಿಮೆ ಪುಣ್ಯವನ್ನು ಮಾಡಿದವರು, ಕಡಿಮೆ ಸಾಧನೆ ಮಾಡಿದವರು ಕೂಡ ಹೆಚ್ಚು ಸಾಧನೆ ಮಾಡಿದವ್ರಿಗಿಂತ ಮೇಲೆ ಹೋಗಿಬಿಡ್ತಿರ್ತಾರೆ. ಆ ಹೆಚ್ಚು ಸಾಧನೆ ಮಾಡಿದವರು ಇನ್ನೂ ಇಲ್ಲೇ ಇರ್ತಿರ್ತಾರೆ. ಯಾಕೆಂದರೆ ಅವ್ರ ಕೊಡವೇ ದೊಡ್ಡದಿರ್ತದೆ, ನಮ್ಮ ಕೊಡ, ನಮ್ಮ ಪಾತ್ರೆ ಸಣ್ಣದಿರ್ತದೆ. ಸಣ್ಣದಿರೋದ್ರಿಂದ ಇದು ಬೇಗ ತುಂಬಬಲ್ಲದು. ಬೇಗ ತುಂಬಿದಾಗ ತುಂಬಿದ್ದಾಯಿತು, ಪುಣ್ಯದ ಕೊಡ ತುಂಬಿದೆ, ನೀನು ಇಲ್ಲಿಂದ ನಡಿ ಅಂತ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸಂಸಾರದಿಂದ. ಕೆಲವರು ಮಹಾತ್ಮರದು ಕೊಡ ದೊಡ್ಡದಿದ್ರೆ ಅವ್ರು ನಮ್ಗಿಂತ ಹಿಂದುಳಿತಾರೆ. ಅಂದ ಮಾತ್ರಕ್ಕೆ ಅವ್ರು ನಮ್ಗಿಂತ ಸಣ್ಣವರು ಅಂತ ಅರ್ಥ ಅಲ್ಲ. ಅವ್ರು ಕೊಡವೇ ದೊಡ್ಡದಿರೋದ್ರಿಂದ ಅದು ತುಂಬಲಿಕ್ಕೆ ಅವರು ಸಂಸಾರಕ್ಕೆ ಉಪಕಾರ ಮಾಡಿ ಜನರಿಗೆ ಲೋಕೋಪಕಾರ ಮಾಡಲಿಕ್ಕೆ ಅವ್ರಿಗೆ ಇನ್ನೂ ಹೆಚ್ಚು ಅವಕಾಶ ಇರ್ತದೆ. ಅವ್ರು ಮಾಡಬೇಕಾಗಿರ್ತದೆ ಅದನ್ನೆಲ್ಲ. ಅದಕ್ಕಾಗಿ ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತೆಲ್ಲ ನೀವು ಕೇಳ್ತೀರಿ. ಈ ರಾಘವೇಂದ್ರ ಸ್ವಾಮಿಗಳಂತವರು ಬೇಕಾದಷ್ಟು ಪುಣ್ಯವನ್ನು ಅವರು ಸಂಗ್ರಹ ಮಾಡಿದ್ದಾರೆ. ಹಾಗಾಗಿ ಆ ಪುಣ್ಯವನ್ನೆಲ್ಲ ಭೂಲೋಕದಲ್ಲಿದ್ದು ಸಜ್ಜನರಿಗೆ, ಭಕ್ತರಿಗೆ ನೀವು ಅದನ್ನು ಹಂಚಿ ಅವರಿಗೆ ಅನುಗ್ರಹ ಮಾಡಿ ಆಮೇಲೆ ನನ್ನ ಬಳಿಗೆ ಬನ್ನಿ ಅಂತ ಭಗವಂತ ಅಂತಾನಂತವ್ರಿಗೆ. ಅದಕ್ಕಾಗಿ ಅವರು ಕಾಯ್ತಿರ್ತಾರೆ. ಅವ್ರಿಗಿನ್ನೂ ವಿಳಂಬ. ಅವ್ರಿಗಿಂತ ಸಣ್ಣವರಾದರೂ ಕೆಲವು ಸಲ ಅವ್ರಿಗಿಂತ ಮುಂದೆ ಹೋಗ್ಬೋದು, ಆದರೆ ಅವರು ವಿಳಂಬವಾಗಿ ಹೋಗೋದು ಯಾಕೆಂದರೆ ಅವರ ಕೊಡ ದೊಡ್ಡದಿರೋದ್ರಿಂದ. ನಿನಗೆ ಈ ಜನ್ಮ ಕಳೆಯಲ್ಲಿ ನಿನ್ನ ಇನ್ನೊಬ್ಬಳು ಪತ್ನಿ ಇದ್ದಾವಲ್ಲ, ಆ ಪತ್ನಿಯ ಜೊತೆಗೆ ನೀನು ಹೋಗ್ತೀಯ. ಭಾರ್ಯೆಯ ಸಹ ಯಾಸ್ಯತಿ, ವೈಕುಂಠ ಅನ್ನುವ ಹೆಸರನ್ನು ಪಡ್ಕೊಂಡಂಥ ವಿಷ್ಣುವಿನ ಸಾನ್ನಿಧ್ಯವನ್ನು ನೀನು ತಲುಪ್ತಿ. ಸಾನ್ನಿಧ್ಯಂತೆ ಸ್ವರೂಪತಾಂ, ಅವನಿಗೆಂಥ ಮೋಕ್ಷ ಅಂದರೆ ಸಾರೂಪ್ಯ ಮೋಕ್ಷ. ಭಗವಂತನಂತೆ ರೂಪಗಳನ್ನು ತಾಳ್ಕೊಂಡು ಶಂಖಚಕ್ರಾದಿಗಳನ್ನು ಕೈಯಲ್ಲಿ ಹಿಡ್ಕೊಂಡು ಪೀತಾಂಬರಾದಿಗಳನ್ನು ಹಿಡ್ಕೊಂಡು ನೀನು ಅಲ್ಲಿ ಕಂಗೊಳಿಸ್ತೀಯ. ಯಾರು ಭಗವಂತನನ್ನ ಆರಾಧನೆ ಮಾಡಿರ್ತಾರೆ, ಪುಣ್ಯ ಸಂಗ್ರಹ ಮಾಡಿರ್ತಾರೆ, ಅವರ ಜನ್ಮ ಎಲ್ಲವೂ ಸಫಲ ಆಗಿರ್ತದೆ. ಕಿಮ್ನ ಯಚ್ಛತಿ ದೇಹಿನಾಂ ಸಮ್ಯಗಾರಾಧಕೋ ವಿಷ್ಣು. ಕೆಲವು ಸರಿ ದೇವರು ನಮ್ಗೆ ಏನು ಕೊಟ್ಟ ಅಂತ ನಾವು ಆಲೋಚನೆ ಮಾಡ್ತಿರ್ತೀವಲ್ಲ, ಇದು ನೋಡಿ, ಸಮ್ಯಗ್ ಆರಾಧಿತೋ ವಿಷ್ಣು ಕಿಮ್ನ ಯಚ್ಛತಿ ದೇಹಿನಾಂ. ಶಾಸ್ತ್ರ ಕೇಳೋ ಮಾತೇನೆಂದ್ರೆ, ಚೆನ್ನಾಗಿ ನೀವು ದೇವರನ್ನು ಆರಾಧನೆ ಮಾಡಿದರೆ, ಸರಿಯಾದಂಥ ಶಾಸ್ತ್ರಾಭ್ಯಾಸ ಇತ್ಯಾದಿಗಳನ್ನು ಮಾಡಿದರೆ, ಧರ್ಮಾಚರಣೆ ಮಾಡಿದರೆ, ಅವನು ಏನು ಕೊಡೋದಿಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಿ. ಅವನು ಏನು ಕೊಡ್ಲಿಕ್ಕಿಲ್ಲ. ಆತ ಕೊಡ್ಲಿಕ್ಕೆ ಶುರು ಮಾಡಿದರೆ ಸಾವಿರಾರು ಕೈಗಳಿಂದ ಕೊಟ್ಟಾನ, ನಿಮಗೊಂದು ತೋಳ್ಲಿಕ್ಕೆ ಎರಡೇ ಕೈ ಇರ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ನಾವು ಇನ್ನೇನು ಭಗವಂತ ಏನು ಕೊಟ್ಟೇ ಇಲ್ಲ, ಇಷ್ಟೆಲ್ಲ ಸಾಧನೆ ಮಾಡಿದ್ವಿ ಅಂತ ನಾವು ಓಡಾಡ್ತಿರ್ತೇವೆ. ಅವ್ರು ಏನು ಕೊಡೋದಿಲ್ಲ ಅಂತ ನೀವು ಆಲೋಚನೆ ಮಾಡಿ ಅಂತ ಹೇಳ್ತದೆ ಶಾಸ್ತ್ರ. ಔತ್ಥಾನಪಾದಿರಿ ಏನೈವ ಧ್ರುವತ್ವೇ ಸ್ಥಾಪಿತ ಪುರ. ಎಂತೆಂಥ ಫಲ ಕೊಡ್ತಾನೆ ಅಂದರೆ, ಉತ್ಥಾನಪಾದನ ಮಗನ ಅಂತ ಧ್ರುವ ಈ ಭಗವಂತನ ಅನುಗ್ರಹದಿಂದಾಗಿ ಧ್ರುವವಾದಂಥ, ಧ್ರುವ ಅಂದರೆ ಶಾಶ್ವತ ಅಂತ ಅರ್ಥ. ಧ್ರುವ ಅನ್ನೋ ಶಬ್ದಕ್ಕೆ ಶಾಶ್ವತ ಅಂತ ಅರ್ಥ. ಅವನಿಗೆ ತಮ್ಮ ಅಪ್ಪನ ತೊಡೆಯ ಮೇಲೆ ಕುತ್ಕೊಳ್ಬೇಕಾಗಿತ್ತು. ಅಪ್ಪ ಸವತಿಯ ಅಂದರೆ ಮತ್ತೊಬ್ಬ ಹೆಂಡತಿಯ ಮಗನಾದಂಥ, ಅವನ ಹೆಸರೇನು, ಉತ್ಥಾನಪಾದ ಅಂತ ಅಪ್ಪ. ಸುರುಚಿ ಸುನೀತಿ ಅಂತ ಇಬ್ಬರು ತಾಯಂದ್ರು. ಆ ಸುನೀತಿಯ ಮಗನೇ ಈ ಧ್ರುವ. ಇನ್ನು ಆ ಮಗನ ಅಲ್ಲ, ಅಪ್ಪನ ಹೆಸರು ಉತ್ಥಾನಪಾದ. ಇನ್ನೊಬ್ಬ ಮಗ ಅವನ ಹೆಸರು ನೆನಪಿಲ್ಲ ಅಂತ. ಇಲ್ಲ, ಅದು ಏನೋ ಕಥೆ ಇದೆ, ನೆನಪು ಗೊತ್ತಿಲ್ಲ. ಸುನೀತಿ, ಸುನೀತಿ ಅಂದ್ರೆ ಒಳ್ಳೆಯ ನೀತಿ ಅಂತ ಅರ್ಥ. ಆ ಶಬ್ದಗಳು ಬಹಳ ಸ್ವಾರಸ್ಯಕರವಾಗಿದೆ. ಒಳ್ಳೆಯ ನೀತಿ ಅಂತ ಅರ್ಥ ಅವನ ತಾಯಿಗೆ. ಅವರಿಂದ ಹುಟ್ಟಿದವನು ಧ್ರುವ, ಶಾಶ್ವತ ಸ್ಥಾನ. ಇನ್ನೊಬ್ಳು ಹೆಂಡತಿ ಇದ್ದಲ್ಲ, ಅವಳು ಸುರುಚಿ, ಒಳ್ಳೆ ಕಾಂತಿ ಇದ್ದವಳು ಅಷ್ಟೇ. ಅವಳ ಸೌಂದರ್ಯಕ್ಕೆ ಬೆಲೆ ಅಷ್ಟೇ. ಅವಳ ಅಂತರಂಗ ಸೌಂದರ್ಯಕ್ಕೆ ಬೆಲೆ ಇರಲಿಲ್ಲ. ಅವಳಿಗೆ ಅಂತರಂಗದ ಸೌಂದರ್ಯ ಇರಲೇ ಇಲ್ಲ. ಹಾಗಾಗಿ ರಾಜ ಅವಳ ಬಗ್ಗೆನೇ ಹೆಚ್ಚು ಆಸಕ್ತನಾಗಿದ್ದ. ಆ ಎರಡನೇ ಹೆಂಡತಿಯ ಮಗನನ್ನು ತೊಡೆ ಮೇಲೆ ಕೂರಿಸ್ಕೊಂಡಿದ್ದ. ಈ ಮೊದಲನೇ ಹೆಂಡತಿಯ ಮಗನನ್ನು ತಿರಸ್ಕಾರ ಮಾಡಿದ್ದ. ಮೊದಲನೇ ಹೆಂಡತಿ ಮಗನಂತ ಧ್ರುವನಿಗೆ ಅಪ್ಪನ ತೊಡೆ ಮೇಲೆ ಕೂಡ್ಕೋಬೇಕು ಅಂತ ಅನಿಸ್ತಿತ್ತು. ಆದರೆ ಭಗವಂತ ಅವನಿಗೆ ಆ ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಳುವಂಥ ಸ್ಥಾನ ಅಲ್ಲ, ಅದಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಕೊಟ್ಟುಬಿಟ್ಟ. ಧ್ರುವ ಶಾಶ್ವತವಾದಂಥ ಸ್ಥಾನವನ್ನು ಕೊಟ್ಟ. ಎನ್ ನಾಮಸ್ಮರಣಾದೇವ ದೇಹಿನಃ ಯಾಂತಿ ಸದ್ಗತಿಂ. ಬರೀ ಅವನ ನಾಮಸ್ಮರಣೆ ಮಾಡಿದ್ರೆ ಸಾಕು, ಎಲ್ಲ ಸಜ್ಜನರು ಕೂಡ ಸದ್ಗತಿಯನ್ನು ಪಡ್ಕೊಳ್ತಾರೆ. ಗ್ರಾಹಗೃಹೀತ ನಾಗೇಂದ್ರ, ಗಜೇಂದ್ರ ಮೊಸಳೆ ಕಾಲಿಗೆ ಮೊಸಳೆ ಬಾಯಿ ಸಿಕ್ಕಿ ಬಿದ್ದಿದ್ದ. ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಅವನು ಮುಂದೆ
ಸದ್ಗತಿಯನ್ನು ಪಡ್ಕೊಂಡ. ಅವರಲ್ಲಿ ಆ ಆನೆ ಜಯ ಅನ್ನುವಂಥ ಹೆಸರನ್ನು ಪಡ್ಕೊಂಡು ಭಗವಂತನ ಸಾನ್ನಿಧ್ಯವನ್ನು ಪಡ್ಕೊಳ್ತು. ಆ ಮೊಸಳೆ ಏನಿತ್ತು ಅದು ವಿಜಯ ಅನ್ನುವಂಥ ನಾಮವನ್ನು ಪಡ್ಕೊಂಡು ವಿಷ್ಣುವಿನ ಸಾನ್ನಿಧ್ಯವನ್ನು ಪಡ್ಕೊಳ್ತು. ಅದರಂತೆ ನೀನು ಕೂಡ ಭಗವಂತನನ್ನು ಆರಾಧನೆ ಮಾಡಿದ್ದೆ, ಇನ್ನು ಮುಂದೆ ಭಗವಂತನ ಸ್ಥಾನವನ್ನು ಪಡ್ಕೊಳ್ಳೋನಿದ್ದೆ. ಬಹೂಲಿ ಅಷ್ಟಸಹಸ್ರಾಣಿ ಭಾರ್ಯಾದ್ವಯ ಯುತಸ್ಯತೆ. ಅನೇಕ ಸಾವಿರಾರು ವರ್ಷ ಕಾಲ ಅನೇಕ ಇಬ್ಬರು ಪತ್ನಿಯರ ಜೊತೆಗೆ ನೀನು ಸುಖವನ್ನು ಅನುಭವಿಸುವನಿದ್ದೆ. ತತಃ ಪುಣ್ಯ ಕ್ಷಯಂ ಪ್ರಾಪ್ತೆ ತದಾ ಯಾಸಿಸಿ ಭೂತಲಂ. ಸ್ವರ್ಗಲೋಕಕ್ಕೆ ಬಂದು ಆ ಸ್ವರ್ಗಲೋಕದಲ್ಲಿರುವಂಥ ಪುಣ್ಯ ಎಲ್ಲ ಕ್ಷೀಣ ಆದ್ಮೇಲೆ ಮತ್ತೊಮ್ಮೆ ಭೂಲೋಕಕ್ಕೆ ಬರ್ತೆ. ಒಮ್ಮೆಲೆ ಅವನಿಗೆ ಇನ್ನೂ ಸದ್ಗತಿ ಇಲ್ಲ. ಮುಂದೆ ನೀನು ಸೂರ್ಯವಂಶದಲ್ಲಿ ರಾಜ ದಶರಥ ಅನ್ನುವ ಹೆಸರಿನಿಂದ ಜನಿಸ್ತೆ ಅಂತ ಹೇಳಿದ್ರು ಆ ವಿಷ್ಣು ಭಟ್ರು ಅವನಿಗೆ. ಭಾರ್ಯ ದ್ವಯಯುತ ಕುಮಾರ್, ಇಬ್ರು ನಿನಗೆ ಪತ್ನಿಯರಾಗ್ತಾರೆ. ಇಬ್ರು ನಿನಗೆ ಪತ್ನಿಯರು ಇರ್ತಾಳೆ. ಮೂರನೇವಳು ಯಾರು ಅಂದ್ರೆ ಈ ಕಲಹ, ಈ ಕೈಕೈ. ಕೌಸಲ್ಯ ಸುಮಿತ್ರೆ ಅಂತನವರು ಮೊದಲಿನವರು ಇರ್ತಾರೆ. ಈ ಕಲಹ ಅಂತ ನಿನ್ನ ಜೊತೆ ಜಗಳ ಮಾಡ್ತಿದ್ಲಲ್ಲ, ಇವಳು ಆಗಲೂ ಹಿಂದೂ ಜಗಳ ಮಾಡ್ತಿದ್ಲು. ದಶರಥನಾಗಿದ್ದಾಗಲೂ ನಿನ್ನ ಜೊತೆ ಜಗಳ ಏನೋ ಸ್ವಲ್ಪ ಬಾಕಿ ಇದ್ದದನ್ನ ತೀರಿಸ್ಕೊತಾಳೆ. ಪುಣ್ಯಸೇವ ಅರ್ಧ ಭಾಗಿನೇ. ಇದು ಇನ್ನೊಂದು ಸಂಗತಿ ಏನೇನು ಗಮನಿಸ್ಬೇಕಂದ್ರೆ, ಯಾರ್ಯಾರೋ ಮತ್ತಾರ್ಯಾರಿಗೂ ಸುಮ್ಮನೆ ಪುಣ್ಯವನ್ನು ಕೊಟ್ಟು ಬಿಡ್ತೀನಿ ಅಂದ್ರೆ ಅದಕ್ಕೆ ಅವಕಾಶವೇ ಸಾಧ್ಯ ಆಗೋದಿಲ್ಲ. ನಮ್ಮ ಪುಣ್ಯವನ್ನು ಮತ್ತಾರೋ, ನಿಮ್ಮ ಪುಣ್ಯವನ್ನು ಅವ್ರ್ಯಾರೋ ನೀವು ಕೊಡ್ತೀನಿ ಅಂದ್ರೂ ಅವ್ರು ತಗೋತೀನಿ ಅಂದ್ರೂ ಸಾಧ್ಯ ಆಗೋದಿಲ್ಲ. ಅವರೆಲ್ಲರೂ ಹಿಂದಿನ ಜನ್ಮದಲ್ಲಿ ಮಾರನೇ ಜನ್ಮದಲ್ಲೆಲ್ಲ ಮತ್ತೆ ಗಂಡ ಹೆಂಡತಿಯರಾಗಿ ಹುಟ್ಟಬೇಕಾಗಿತ್ತು. ಪರಸ್ಪರ ಅಧಿಕಾರ ಇತ್ತು ಅವರಿಗೆ. ಪರಸ್ಪರ ಬಂಧು ಅನುಬಂಧಗಳು ಇದ್ದಿದ್ದರಿಂದ ಅವಳು ಬಂದು ಇವನಿಗೆ ಗಂಟು ಬಿದ್ಲು, ನನ್ನ ಉದ್ಧಾರ ಮಾಡು ಅಂತ ಹೇಳಿ. ಇವನು ಅವಳನ್ನ ತನ್ನ ಪುಣ್ಯದ ಅರ್ಧ ಭಾಗವನ್ನು ಕೊಟ್ಟು ಉದ್ಧಾರ ಮಾಡಿದ. ಬೇರೆಯವರಿಗಾದ್ರೂ ಸಾಧ್ಯ ಆಗೋದಿಲ್ಲ. ಎಲ್ಲರಿಗೂ ಸಾಧ್ಯ ಇಲ್ಲ ಅಂತಲ್ಲ, ಆದರೆ ಕೆಲವರಿಗೆ ಸಾಧ್ಯ ಆಗ್ಬೋದು, ಕೆಲವರಿಗಿಲ್ಲ. ಕಲಹ ಕೈಕೈ ನಾಮ್ನಿ ಭವಿಷ್ಯತಿ ನ ಸಂಶಯ. ಸಂಶಯವಿಲ್ಲದೆ ಅವಳು ನಿನಗೆ ಹೆಂಡತಿಯಾಗಿ ಗಂಟು ಬೀಳುತ್ತಾಳೆ. ಅಲ್ಲಿಯೂ ನಿನ್ನ ಸಾನ್ನಿಧ್ಯದಿಂದ ಮುಂದೆ ಅವಳಿಗೂ ನಿನಗೂ ಇಬ್ಬರಿಗೂ ಕೂಡ ಶುಭ ಆಗಲಿದೆ. ವಿಷ್ಣು ಧಾಸ್ಯತಿ ಭೂತಲೆ ಆತ್ಮಾನಂ ತವ ಪುತ್ರತ್ವಂ. ವಿಷ್ಣು ನೀನು ಮಾಡುವಂತಹ ಪುಣ್ಯಗಳ ಪ್ರತಿಫಲವಾಗಿ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ನಿನಗೆ ಮಗನಾಗಿ ಜನಿಸ್ತಾನೆ. ರಾಮ ಅನ್ನುವ ಹೆಸರಿನಿಂದ ಜನಿಸಿ ರಾವಣಾದಿಗಳನ್ನು ಕೊಂದು 11,000 ವರ್ಷ ರಾಜ್ಯಭಾರವನ್ನು ಮಾಡ್ತಾನೆ. ನೀನು ಹುಟ್ಟಿದಾರಭ್ಯ ಇಲ್ಲಿ ತನಕ ವಿಷ್ಣುವನ್ನ ಸಂತುಷ್ಟಗೊಳಿಸುವಂತಹ ವ್ರತಗಳನ್ನು ಮಾಡಿದ ಕಾರಣಕ್ಕಾಗಿ ನ ಯಜ್ಞಾ ನ ಚ ದಾನಾನಿ ನ ತೀರ್ಥಾನಿ ಅಧಿಕಾನಿ ವೈ ಅತಸ್ತ್ವಗ್ರೇಪಿ ಧರ್ಮಜ್ಞ ನಿತ್ಯಂ ವಿಷ್ಣು ವ್ರತೇ ಸ್ಥಿತ. ನೀನು ಏನು ಭಗವಂತನನ್ನು ಸಂತೋಷಪಡಿಸಿದ್ದಿ, ಆ ಭಗವಂತನನ್ನು ಸಂತೋಷಪಡಿಸುವಿಕೆಯ ಮುಂದೆ ಯಾವ ಯಜ್ಞವೂ ಇಲ್ಲ, ಯಾವ ದಾನವೂ ಇಲ್ಲ, ಏನೂ ಇಲ್ಲ. ತ್ಯಕ್ತ ಮಾತ್ಸರ್ಯ ಸಂದರ್ಭ ತವ ಭಕ್ತಂ ಸಮರ್ಶನ. ಕಾರ್ತಿಕೆ ಮಾಘವೇ ಮಾಸೆ, ಕಾರ್ತಿಕ ಮಾಸದಲ್ಲಿ, ಮಾಘ ಮಾಸದಲ್ಲಿ, ಚೈತ್ರ ಮಾಸದಲ್ಲಿ ಮತ್ತು ವೈಶಾಖ ಮಾಸದಲ್ಲಿ, ಈ 4 ಮಾಸ ಚತುಷ್ಟಯ ಅಂತಿದೆ. ಆಕ ಮಾ ವೈ ಅಂತ ಹೇಳ್ತಾರೆ. ಆಷಾಢ, ಕಾರ್ತಿಕ, ಮಾರ್ಗಶೀರ್ಷ, ವೈಶಾಖ ಅಂತ ಹೀಗೆ 4 ಮಾಸಗಳನ್ನು ಹೇಳ್ತಾರೆ. ಪ್ರತಿ ವರ್ಷವೂ ಕೂಡ ಆಗ ಪ್ರಾತಸ್ನಾಯಿ ಸದಾಭವ. ಆ ವಿಷ್ಣುದೂತರು ದಶರಥನಿಗೆ ಹೇಳಿದ್ದೆ, ಇನ್ನು ಮುಂದೆಯೂ ಕೂಡ ಪ್ರತಿ ವರ್ಷವೂ ಈ 4 ಮಾಸಗಳಿಂದ ನೀನು ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡುವ. ನಕ್ಷತ್ರಗಳು ಇರೋದ್ರೊಳಗೆ ಪ್ರಾತಃ ಸಂಧ್ಯಾಂ ಸನಕ್ಷತ್ರ ಸಾಯಂತು ಸದಿವಾಕರ. ಪ್ರಾತಃ ಕಾಲದ ಸಂಧ್ಯಾವಂದನೆಯನ್ನು ಹೇಗೆ ಮಾಡ್ಬೇಕಂದ್ರೆ ಇನ್ನೂ ನಕ್ಷತ್ರ ಇರೋದ್ರೊಳಗೆ ಮಾಡಬೇಕು. ಸಂಧ್ಯಾವಂದನೆ ಮಾಡ್ಬೇಕಂದ್ರೆ ಅಷ್ಟೊತ್ತಿಗೆ ಸ್ನಾನ ಆಗಿರಲೇಬೇಕು. ಇದೆರಡು ಒಂದಕ್ಕೊಂದು ಸಂಬಂಧಪಟ್ಟಿದ್ದು. ಬೇರೆ ಆವಾಗ ಮಾಡ್ಬೇಕಂತಲ್ಲ, ಎಲ್ಲ ಮಾಸಗಳಲ್ಲೂ ಮಾಡಬೇಕು. ಆ ಮಾಸಗಳಲ್ಲಿ ಮಾಡಿದ್ದಕ್ಕೆ ವಿಶೇಷ ಫಲ ಅಷ್ಟೆ. ಏಕಾದಶಿ ವ್ರತೇತಿಷ್ಠ, ಏಕಾದಶಿ ವ್ರತವನ್ನು ಆಚರಣೆ ಮಾಡು. ತುಳಸಿ ವನವನ್ನು ಪಾಲನೆ ಮಾಡು. ತುಳಸಿಗೆ ನೀರು ಹಾಕು. ತುಳಸಿ ಗಿಡಗಳನ್ನು ರಕ್ಷಣೆ ಮಾಡು. ಬ್ರಹ್ಮಜ್ಞಾನಿಗಳಾದವರನ್ನ, ಗೋವುಗಳನ್ನ, ಮಹಾಭಾಗವತರನ್ನ ಸದಾ ಭಜ, ಯಾವಾಗಲೂ ಅವರ ಸೇವೆ ಮಾಡು. ಮಸೂರಿಕಾ ಚಾರ ನಾಲಂ ವೃಂತಾಕಾದೀನಿ ಖಾದಮ. ಈ ಮುಂದೆ ಹೇಳುವಂಥ ಕೆಲವು ತರಕಾರಿಗಳನ್ನ, ಕೆಲವು ಶಾಖಗಳನ್ನ ತಿನ್ನಬೇಡ. ವೃಂತಾಕ ಅಂದ್ರೆ ಬದನೆಕಾಯಿ ಇತ್ಯಾದಿಗಳು, ಅಂಥವು ಕೆಲವನ್ನು ನೀನು ತಿನ್ನಬೇಡ. ಹಿಂದಿಯಲ್ಲಿ ಕೆಲವು ಶಬ್ದಗಳಿದೆ, ಅದನ್ನು ನೋಡಬೇಕು. ಮಸೂರಿಕಾ, ನಾಲ ಅಂತ ಹೀಗೆಲ್ಲ ಇದೆ. ವೃಂತಾಕ ಅಂದ್ರಂತೂ ಒಂದು ಬದನೆಕಾಯಿ ಅಂತ, ಅದನ್ನು ನೋಡ್ಕೊಳ್ಬಹುದು. ಏವಂ ತ್ವಮಪಿ ದೇಹಾಂತೆ ಸದ್ವಿಷ್ಣು ಪರಮಂ ಪದಂ. ಹೀಗೆ ನೀನೆಲ್ಲ ನಾವು ಹೇಳಿದಂತೆ ನಡ್ಕೊಂಡಿದ್ದಾದ್ರೆ ವಿಷ್ಣುವಿನ ಪಾದವನ್ನು ತಲುಪುತ್ತೆ.
ಹೀಗೆ ಆ ಪುಣ್ಯಶೀಲ ಮತ್ತು ಸುಶೀಲ ಅನ್ನುವಂಥವರು ಆ ವಿಷ್ಣುವಿನ ಭಕ್ತನಾದಂಥ ಆ ಧರ್ಮದತ್ತನಿಗೆ ಹೇಳಿದರು. ಹೇಳಿ ಅವರು ಮುಂದೆ ಆ ಕಲಹ ಅನ್ನೋಳು ಏನಿದ್ರು ಅವಳನ್ನು ಕರೆದುಕೊಂಡು ತಮ್ಮ ಲೋಕಕ್ಕೆ ಹೊರಟು ಹೋದರು. ಮುದ್ಗಲ ಋಷಿಗಳು ಆ ಕಥೆಯನ್ನು ಮುಂದುವರೆಸಿದರು. ಧರ್ಮದತ್ತ ಆ ವಿಷ್ಣುದೂತರು ಹೇಳಿದಂತೆ ಪ್ರತಿ ವರ್ಷವೂ ಕೂಡ 4 ತಿಂಗಳುಗಳಲ್ಲಿ ಅವರು ಹೇಳಿದಂಥ ವ್ರತಗಳನ್ನು ಆಚರಣೆ ಮಾಡ್ತಿದ್ದ. ದೇಹಾಂತೆ ಪರಮಾಂತ ಸ್ಥಾನ, ದೇಹವನ್ನು ಪರಿತ್ಯಾಗ ಮಾಡುವಾಗ ಉತ್ತಮವಾದಂತಹ ಸ್ಥಾನವನ್ನು ಪಡ್ಕೊಂಡ. ಭಾರ್ಯಾಭ್ಯಾಂ, 2 ಪತ್ನಿಯರು ಅವನಿಗಿದ್ರು. ಆ 2 ಪತ್ನಿಯರನ್ನು ಕರೆದುಕೊಂಡು ಆತ ಸದ್ಗತಿಯನ್ನು ಪಡ್ಕೊಂಡ. ವೈಕುಂಠದಲ್ಲಿ ಬಹೂನಿ ಅಬ್ಧ ಸಮಸ್ಥಾನಿ, ಅನೇಕ ವರ್ಷಗಳ ಕಾಲ ವೈಕುಂಠದಲ್ಲಿದ್ದ. ಇದ್ದು ತತಃ ಪುಣ್ಯಕ್ಷಯ ಜಾತೋಸಿತ್ವಂ ನೃಪೋ ಮಹಾನ್. ಪುಣ್ಯ ಎಲ್ಲ ಕ್ಷೀಣ ಆದ್ಮೇಲೆ ಈ ಭೂಲೋಕಕ್ಕೆ ನೀನು ಮತ್ತೆ ಬಂದು ದಶರಥನಾಗಿದ್ದಿ. ಇಲ್ಲಿ ಗಮನಿಸ್ಬೇಕೇನೆಂದ್ರೆ, ವೈಕುಂಠಕ್ಕೆ ಹೋದ್ಮೇಲೆ ಆತನಿಗೆ ಪುನರ್ ನಿವೃತ್ತಿ ಹೇಗೆ ಅಂತಂದ್ರೆ, ಅಲ್ಲಿ ವೈಕುಂಠ ಅಂತಂದ್ರೆ ವೈಕುಂಠದಲ್ಲಿ 2 ಭಾಗ ಇದೆ, ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತೇಳಿ. ಸಂಪೂರ್ಣವಾದಂತಹ ಮುಕ್ತಿಯನ್ನು ಪಡ್ಕೊಂಡವರು ಆ ಮುಕ್ತ ಸ್ಥಾನಕ್ಕೆ ಹೋಗ್ತಾರೆ, ಅವರು ತಿರುಗಿ ಬರಬೇಕಾದಂಥ ಪ್ರಸಂಗ ಇಲ್ಲ. ಅಮುಕ್ತ ಸ್ಥಾನಕ್ಕೆ ಹೋದವರು ತಿರುಗಿ ಬರ್ತಾರೆ. ಮತ್ತು ಇಲ್ಲಿ ವೈಕುಂಠ ಅಂತಂದ್ರೆ ಆ ಭಗವಂತನ ವೈಕುಂಠ ಧಾಮ ಅಂತ ಏನಿದೆ, ಆ ವೈಕುಂಠ ಧಾಮ ಅಂತಲೇ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ವೈಕುಂಠ ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟಂತೆ ಇನ್ನೂ ಎಷ್ಟೋ ಲೋಕಗಳಿವೆ ಸುಖ ಅನುಭವಿಸ್ಲಿಕ್ಕಾಗಿ. ಈ ಜನ್ಮದಲ್ಲಿ ಮಾಡಿದಂತಹ ಪುಣ್ಯಕರ್ಮಗಳ ಪ್ರಭಾವವಾಗಿ ಸುಖ ಅನುಭವಿಸ್ಲಿಕ್ಕೆ ಬೇಕಾದಂಥ ಮತ್ತೆಷ್ಟೋ ಕೆಲವು ಲೋಕಗಳಿವೆ. ವಿಕುಂಠ ಅಂದ್ರೆ ಭಗವಂತ, ವೈಕುಂಠೋ ವಿಷ್ಣುರಶ್ರವಾಹ ಅಂತೇಳಿ ಭಗವಂತನ ಹೆಸರು ಕೂಡ ಇದೆ. ಆ ವೈಕುಂಠನಿಗೆ ಸಂಬಂಧಪಟ್ಟಂತ ಮತ್ತು ಎಷ್ಟೋ ಲೋಕಗಳು, ಅಲ್ಲೆಲ್ಲ ಸುಖವನ್ನು ಅನುಭವಿಸಿ, ಗೋಲೋಕ, ಸೂರ್ಯಲೋಕ ಇತ್ಯಾದಿಗಳಿದೆ, ಅಲ್ಲೆಲ್ಲ ಸುಖವನ್ನು ಅನುಭವಿಸಿ ಪುಣ್ಯ ಎಲ್ಲ ಕ್ಷೀಣ ಆದ್ಮೇಲೆ ಮತ್ತೆ ಕಳಿಸ್ತಾರೆ ಭೂಲೋಕಕ್ಕೆ ಹೋಗು ಅಂತೇಳಿ. ಹಾಗೆ ಈತ ಹುಟ್ಟಿ ಬಂದಿದ್ದ ದಶರಥನಾಗಿ. ತ್ರಿಭಿಸ್ತ್ರೀಭಿಹಿ, ನೀನು 3 ಜನ ಪತ್ನಿಯರನ್ನ ಕಟ್ಟಿಕೊಂಡು ಇಲ್ಲಿಗೆ ಬಂದಿದ್ದಿ. ವಿಷ್ಣುವು ನಿನಗೆ ಮಗನಾಗಿ ಜನಿಸಿದ್ದಾನೆ. ಲಕ್ಷ್ಮಣ ಶೇಷಃ, ಭರತಃ ಅಬ್ಜಃ, ಚತುರ್ಮುಖ ಬ್ರಹ್ಮನೇ ಭರತ ಆಗಿ ಬಂದಿದ್ದಾನೆ ಅಂತಿದೆ. ಆದರೆ ಅದನ್ನ ಬೇರೆ ಪುರಾಣ ತಾತ್ಪರ್ಯ ನಿರ್ಣಯ ಆದಿ ಗ್ರಂಥಗಳಿಗೆ ಅನುಸಾರವಾಗಿ ಶಂಖಚಕ್ರಕ್ಕೆ ಅಭಿಮಾನಿ ದೇವತೆಗಳಾದವರು ಭರತ ಶತ್ರುಘ್ನರು ಅಂತ ತಿಳ್ಕೊಳ್ಬೇಕು. ಚತುರ್ಮುಖ ಬ್ರಹ್ಮ ಅಲ್ಲ, ಅದನ್ನು ಪ್ರತ್ಯೇಕವಾಗಿ ತಿಳ್ಕೊಳ್ಬೇಕು. ಏವಂ ಸರ್ವಂ ಮಯಾ ಖ್ಯಾತಂ ಯಥಾ ಪೃಷ್ಟಂ ತ್ವಯಾ ಮಮ. ನೀನೇನು ನಿನ್ನ ಇತಿಹಾಸವನ್ನು ಕೇಳಿದ್ದಿ, ಆ ಇತಿಹಾಸವನ್ನೆಲ್ಲ ನಿನಗೆ ನಾನು ವಿಸ್ತಾರವಾಗಿ ಹೇಳಿದ್ದೇನೆ. ಇಲ್ಲಿ ಈ ಆನಂದ ರಾಮಾಯಣದಲ್ಲಿದೆ, ಬ್ರಹ್ಮನೇ ಭರತನಾಗಿ, ಚಕ್ರ ವಿಷ್ಣುವಿನ ಚಕ್ರವೇ ಶತ್ರುಘ್ನಾಗಿ ಜನಿಸಿದ ಅಂತಿದೆ. ಆದರೆ ಚಕ್ರ ಶಂಖಗಳೆರಡು ಭರತ ಶತ್ರುಘ್ನಾಗಿ ಜನಿಸಿದ್ರು, ಬ್ರಹ್ಮ ಜನಿಸಿರಲಿಲ್ಲ ಅಂತ ತಿಳ್ಕೊಳ್ಬೇಕು. ನೀನು ಆ ಭಗವಂತನಾದಂತಹ ವಿಷ್ಣುವನ್ನೇ ಮಗನನ್ನಾಗಿ ಪಡ್ಕೊಂಡಿದ್ದರಿಂದ ಧನ್ಯನಾಗಿದ್ದೆ ಅಂತ ಮುದ್ಗಲರು ಆ ಕಥೆಯನ್ನು ಹೇಳಿದರು. ಹೀಗೆ ಆ ಮುದ್ಗಲರು ರಾಮನ ಹಿನ್ನೆಲೆಯನ್ನ, ಆತನ ಇತಿಹಾಸವನ್ನ, ಮುಂದಿನ ಆತನ ಭವಿಷ್ಯವನ್ನ, ರಾಜನ ಇತಿಹಾಸವನ್ನೆಲ್ಲವನ್ನು ಕೂಡ ಹೇಳಿ ಮುದ್ಗಲ ಮುನಿ ದಶರಥನನ್ನು ಕಳಿಸಿಕೊಟ್ರು. ಲಕ್ಷ್ಮಣನ, ರಾಮನನ್ನೆಲ್ಲರನ್ನು ಕೂಡ ಆಲಿಂಗನ ಮಾಡಿಕೊಂಡು ಆ ಋಷಿಗಳು ತಮ್ಮ ಜನ್ಮ ಸಫಲ ಆಯಿತು ಅಂತ ತಿಳ್ಕೊಂಡ್ರು. ಮುಂದೆ ರಾಜ ದಶರಥ ತನ್ನ ಬೃಹತ್ತಾದ ಸೈನ್ಯವನ್ನ ತೆಗೆದುಕೊಂಡು ಅಯೋಧ್ಯ ನಗರಕ್ಕೆ ಬಂದು ತಲುಪಿದ ಅನ್ನುವಲ್ಲಿಗೆ ಇವತ್ತಿನ ಕಥೆ ಸಮಾಪ್ತ ಆಗಿದೆ.